ನಾವೆಲ್ಲ ಸೇರಿ ಏನು ಸಹಕಾರವನ್ನ ಕೊಟ್ಟು ಈ ಭಾಗ ಅಭಿವೃದ್ಧಿ ಪಡಿಸಲಿಕ್ಕೆ ಶ್ರಮ ವಹಿಸಿದ್ದೇವೆ. ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ವಿನಃ ಹೊರತು ಭಾರತೀಯ ಜನತಾ ಪಕ್ಷದ ಕೊಡುಗೆ ಅಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನವರಿಕೆಯನ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಇವತ್ತು ಏನು ಮತದಾರರ ತೀರ್ಪನ್ನ ಧಿಕ್ಕಾರ ಮಾಡಿ ನಿಮ್ಮ ಮತಗಳನ್ನ ತಿಳಿಸೋಗಿದ್ದಾರೆ, ಅವ್ರ ಬಗ್ಗೆ ಯಾವುದೇ ವಿಧವಾದಂತಹ ಅನುಕಂಪ ಆಗಲಿ, ಯಾವುದೇ ಭಯ ಆಗಲಿ ಬೇಡ ಅಂತಕ್ಕಂಥದ್ದನ್ನು ಕೂಡ ಮತದಾರರಿಗೆ ತಾವು ಮನವರಿಕೆಯನ್ನ ಮಾಡಬೇಕಾಗ್ತದೆ. ನಾನಾದ್ರೂ ಇಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಧೈರ್ಯದಿಂದ ಚುನಾವಣೆ ಮಾಡಿ. ಕೆಲವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಕುಸುಮಾರ್ ಅವರದೇ ಹೊರತು ಬೇರೆ ಯಾರು ಅಲ್ಲ. ಎಲ್ರಿಗೂ ಕೂಡ ಒಂದೇ ಒಂದಿದೆ, ನಾವು ಕಾಂಗ್ರೆಸ್, ಅವರೇನ್ ಕಾಂಗ್ರೆಸ್ ಇಂದ ಬಿಟ್ಟು ಅವ್ರು ಹೋಗಿದ್ದಾರೆ ಹೊರತು ನಾವ್ಯಾರು ಕಾಂಗ್ರೆಸ್ ನ ಓಡಾಡಿಲ್ಲ. ಯಾರೋ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಅವ್ರ ಜೊತೆ ಓಡಾಟ ಮಾಡ್ತಾ ಇದ್ದಾರೆ ಹೊರತು ಆ ಹಣದ ಆಸೆಯಿಂದ ಶಾಸಕರಿಗೆ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾರೋ ಅದೇ ರೀತಿ ಕೆಲವು ಮುಖಂಡರುಗಳು ಕೂಡ ಇಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಕಾಂಗ್ರೆಸ್ಗೆ ಮೋಸ ಮಾಡ್ತಕ್ಕಂಥವ್ರು ಈ ಭಾಗದಲ್ಲಿ ಇಲ್ಲ ಅಂತೇಳಿ ನನಗೆ ಗೊತ್ತಿದೆ. ದಯವಿಟ್ಟು ತಾವೆಲ್ಲರೂ ಅವ್ರಿಗೆ ಮನವರಿಕೆ ಮಾಡಿಕೊಡಿ. ನಮ್ಮ ಅಭ್ಯರ್ಥಿಯ ವಿಚಾರವನ್ನ, ನಮ್ಮ ಅಭ್ಯರ್ಥಿಯ ಏನು ಸ್ಪಷ್ಟವಾದಂತಹ ನುಡಿಗಳಿದೆ, ಸ್ಪಷ್ಟವಾದಂತಹ ಆಲೋಚನೆ ಇದೆ, ಸ್ಪಷ್ಟವಾದಂತಹ ಚಿಂತನೆ ಇದೆ. ಮಹಿಳೆಯರ ಧ್ವನಿಯಾಗಿ ಏನು ಕೆಲಸ ಮಾಡಲಿಕ್ಕೆ ಚಿಂತನೆ ಮಾಡಿದ್ದಾರೆ, ನೊಂದವರ ಪರವಾಗಿ ನಿಂತು ಕೆಲಸ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಈ ಸಮಾಜ ಸೇವೆಯನ್ನ ಮಾಡಬೇಕು ನನ್ನ ಜೀವನದ ಉದ್ದಕ್ಕೂ ಅಂತಕ್ಕಂಥ ವಿಚಾರವನ್ನ ಏನು ಇಟ್ಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಮತದಾರರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು. 3ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲೇ ಆದಂತ ಶ್ರೀಮತಿ ಕುಸುಮ ನೊಂದ ಹೆಣ್ಣುಮಗಳು, ಆ ನೊಂದ ಹೆಣ್ಣುಮಗಳಿಗೆ ಯುವತಿಗೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಮನೆಯ ದೀಪವನ್ನ ಹಚ್ಚೋದ್ರ ಮುಖಾಂತರ, ಕುಸುಮಾದವರ ಮುಖಾಂತರ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿದರೆ ನಮಸ್ಕಾರ. ನಾನು ಏನು ಆಲೋಚನೆ ಮಾಡಿ ಈ ಸಮಾಜ ಕಾರ್ಯಕ್ಕೆ ಇಳಿದಿದ್ದೀನಿ, ಸಮಾಜಮುಖಿಯಾಗಿ ಏನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ಯಶಸ್ವಿ ಆಗಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ನನಗೇನು ಪ್ರತಿ ಮನೆಗೂ ತೆರಳಿದಾಗ ನಾನೇನು ಕಳ್ಕೊಂಡಿದ್ದೆ 5 ವರ್ಷ, ಅರ್ಶಿನ ಕುಂಕುಮ ಕೊಟ್ಟು ಇವತ್ತು ನನಗೆ ಎಲ್ಲ ಮನೆಗಳಲ್ಲಿ ನಮ್ಮ ಹೆಣ್ಮಕ್ಳು ಇವತ್ತು ನನ್ನ ಮಡಿಲು ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾನು ನಿಮಗೆ ಎಷ್ಟು ಚಿರಋಣಿಯಾಗಿದ್ರು ನನ್ನ ಸಾಕು. ದಯಮಾಡಿ ನಿಮ್ಮ ಜೊತೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಾನು ಸಮರ್ಥವಾಗಿ ಕೆಲಸಗಳನ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಮ್ಗಳ ಕೆಲಸ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ನೀವು ನವೆಂಬರ್ 3ನೇ ತಾರೀಕಿಗೆ ಚುನಾವಣೆ ಇದೆ. ಹಸ್ತದ ಗುರುತಿಗೆ ನಿಮ್ಮ ಮತ ನೀಡಿ, ದಯಮಾಡಿ ನಿಮ್ಮ ಮನೆ ಮಗಳಿಗೆ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿರೋ ಶಾಸಕಾಂಗ ಆಮೇಲೆ ಶಾಸಕಾಂಗ ಆದ್ಮೇಲೆ ನಮ್ಮ ದೇಶ ಹೆಂಗ್ ನಡಿಬೇಕು, ಈ ದೇಶ ಹೆಂಗ್ ನಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಾಂಗ ಮಾಡ್ಕೊಂಡ್ರು. ಕಾರ್ಯಾಂಗ ಅಂದ್ರೆ ಅಧಿಕಾರಿಗಳು, ಶಾಸಕಾಂಗ ಅಂದ್ರೆ ನಮ್ಮ ಎಲೆಕ್ಟೆಡ್ ಬಾಡಿ ನಾವು ಅವರು ಶಾಸಕರು. ಶಾಸಕಾಂಗ ಆಯ್ತು, ಕಾರ್ಯಾಂಗ ಆಯ್ತು. ಈ ಶಾಸಕಾಂಗದಲ್ಲಿ ಏನೇನೋ ತಪ್ಪಾದ್ರೆ, ಕಾರ್ಯಾಂಗದಲ್ಲಿ ಏನಾದ್ರು ತಪ್ಪಾದ್ರೆ ಇದ್ರ ಕೇಳಕ್ಕೆ ಅಂತ ಒಂದು ನ್ಯಾಯಾಂಗ ಮಾಡ್ಕೊಂಡ್ರು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಒಂದು ಅಂಬೇಡ್ಕರ್ ಒಂದು ಸಂವಿಧಾನ ಮಾಡಿರು ಈ ದೇಶ ಹೆಂಗ್ ನಡಿಬೇಕು ಅಂತ ಹೇಳಿ. ಈ ದೇಶ ಯಾವ ತರ ಹೋಗ್ಬೇಕು, ನಮ್ಮ ದೇಶ ಸ್ವತಂತ್ರ ಬಂದ್ಮೇಲೆ ಎಲ್ಲ ವರ್ಗದವ್ರಿಗೂ ಪದವಿ ಸಿಗಬೇಕು, ಎಲ್ಲ ವರ್ಗದವರು ಚೆನ್ನಾಗಿರ್ಬೇಕು, ಎಲ್ಲರೂ ಸಮಾನತೆ ಇರಬೇಕು ಅಂತ 3 ಅಂಗಗಳು ಮಾಡ್ಕೊಂಡ್ರು. ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ಶಾಸಕಾಂಗ ಮಾಡ್ತಾವ್ರೆ, ಕಾರ್ಯಾಂಗನು ಮಾಡ್ಕೊಂತವ್ರೆ, ನ್ಯಾಯಾಂಗನೂ ಇಲ್ಲ. 3 ಅಂಗಗಳು ಸತ್ತಾಗ್ಯಾವ ಇವತ್ತು. ದಯವಿಟ್ಟು ಎಚ್ಚೆತ್ತು ಕೊಡ್ರಿ. ಯಾರೋ ಒಪ್ಪಂತ ಓದ್ತಾ ಇದ್ದೆ ಹಣ, ಎಲ್ಲ ಒಪ್ಪಂತ ಓದ್ತಾ ಇದ್ದ ಹಣ.
ಗೊತ್ತಾಯ್ತಾ? 1,000 ಕೋಟಿ ಈ ಆರ್ ನಗರ್ಗೆ ಕೊಟ್ಟರು ಸಿದ್ದರಾಮಯ್ಯರು. ಆ ಸಿದ್ದರಾಮಯ್ಯ ಕೊಟ್ಟ ಹಣದಲ್ಲಿ 250 ಕೋಟಿ ಕಮಿಷನ್ ಹೊಡೆದ. ಇವತ್ತು ಏನು ಬಿಜೆಪಿಗೆ 50 ಕೋಟಿ ಕೊಟ್ಟು ಅವನ ಶಾಸಕರಿಗೆ ಬಾರಿ ಕಾರ್ಯಾಂಗನ ಹಾಳು ಮಾಡಿ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಅಲ್ಲಿ ದುಡ್ಡು ಕೊಟ್ಟು ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಾಧಿಸಿ ಇವತ್ತು ಬಂದವ್ರೆ ನಿಂತ್ಕೊಳ್ಳಕ್ಕೆ. ನಾನು ತಿರ್ಗಾ ಶಾಸಕಾಂಗ ಮಾರ್ಬೇಕು, ತಿರ್ಗಾ ಕಾರ್ಯಾಂಗ ಮಾರ್ಬೇಕು.